ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾನ್ವಿರಾಜ್ ಲಾಗ್ಸ್. ಇವತ್ತಿನ ರೆಸಿಪಿ ಏನಂತೇಳಿ ನಿಮ್ಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದ್ರಿ. ನಾನಿವತ್ತು ನುಗ್ಗೆಕಾಯಿ ಸೂಪ್ ಮಾಡತ್ತೇನಿ. ನಾವು ನುಗ್ಗೆಕಾಯಿನ ಸೂಪ್ ಮಾಡ್ಬೋದು, ಇಲ್ಲ ಸಾಂಬಾರ್ ಮಾಡ್ಬೋದು, ಇಲ್ಲ ಪಲ್ಯ ಥರ ಮಾಡ್ಬೋದು. ಒಂದ್ಸತಿ ನಮ್ಮ ಹಸ್ಬೆಂಡ್ ಮಾಡಿದ್ರು ನೋಡ್ರಿ, ನುಗ್ಗೆಕಾಯಿ ಗ್ರೇವಿ ಥರ ಟೇಸ್ಟ್ ಇತ್ತು. ನಿಮ್ಗೆ ಅದು ವಿಡಿಯೋ ಬೇಕು ಅಂದ್ರೆ ಲಾಸ್ಟ್ ಹಾಕಿರ್ತೇನೆ ರೀ, ನೀವು ನೋಡ್ಬೋದು. ಈಗ ಅದರ ಪ್ರಯೋಜನ ಏನು, ಅದನ್ನು ಹೆಂಗೆ ಮಾಡೋದು ಅಂಥೇಳಿ ನಾನು ಸೂಪ್ ಅಂತ ಹೇಳ್ಕೊತ ಹೋಗ್ತೇನೆ. ಸುಮ್ಮ ಹಂಗೆ ಹೇಳಿದ್ರೆ ಲಾಂಗ್ ವಿಡಿಯೋ ಆಗಿಬಿಡ್ತೈತಿ. ಸೊ ಹಾಗಾಗಿ ಬರ್ರಿ ಈಗ ಸೂಪ್ ಮಾಡೋದು. ಮೊದಲು ನಾನು ಕುದ್ಲಾಕ ಇಟ್ಕೊಂಡ್ಬಿಡ್ತೇನೆ ರೀ. ಇದು ನುಗ್ಗೆಕಾಯಿ ಸೂಪ್ ಹೋಗಿ ಮತ್ತು ಹೇರ್ ಸೂಪ್ ಆಗಿಬಿಡ್ಬಾರ್ದು. ಇಟ್ಸ್ ರೆಡಿ ಟು ಕುಕ್. ನುಗ್ಗೆಕಾಯಿನ ನಾನು ಈ ಥರ ಕಟ್ ಮಾಡ್ಕೊಂಡೇನಿ ರೀ. ಕಟ್ ಮಾಡ್ಕೊಂಡು ಈಗ ಇದನ್ನು ಒಂದೆರಡು ಸತಿ ತೊಳಿತೇನೆ ನೋಡಿರಿ. ಈಗ ತೊಳ್ಕೊಂಡೇನಿ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡ್ರಿ, ಒಂದು ಅರ್ಧ ಚರಿಗೆ ಅಷ್ಟು ಹಾಕೊಂಡ್ರಿ ನೀರು. ಈಗ ನಾವು ಗ್ಯಾಸ್ನ ಆನ್ ಮಾಡಿ ಒಂದು 15 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ್ರಿ. ಈಗ ನೋಡಿರಿ, ನುಗ್ಗೆಕಾಯಿ ಎಲ್ಲ ಕುದ್ದಾವು. ಇವು ಸ್ವಲ್ಪ ತಣ್ಣಗೆ ಆಗಕ್ಕೆ ಬಿಡೋನು. ಇಲ್ಲಿ ನೋಡ್ರಿ, ಈಗ ನುಗ್ಗೆಕಾಯಿ ತಣ್ಣಗಾಗಿದ್ದಾವೆ. ಈಗ ಇದನ್ನು ನಾನು ಒಂದು ಮಿಕ್ಸರ್ ಜಾರ್ ತೊಗೊಂಡೇನಿ, ಅದಕ್ಕೆ ಮಿಕ್ಸಿಗೆ ಹಾಕ್ಕೊಳತ್ತೇನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ರುಬ್ಕೋಬೇಕ್ರಿ. ಈ ಕಡೆ ನಾನು ತುಪ್ಪ ಕಾಯ್ಸಾಕಿಟ್ಟೇನಿ ನೋಡ್ರಿ. ಈಗ ನಾನು ಹಿಂಗೆ ರುಬ್ಕೊಂಡು ತೊಗೊಂಡು ಬಂದೀನಿ. ಈಗ ಇದನ್ನು ಒಂದು ಚಾ ಸೋಸೋ ಶಾನ್ಗಿ ಇಲ್ಲಾಂದ್ರೆ ಒಂದು ಅರ್ಬಿ ತೊಗೊಂಡು ಸೋಸ್ಕೋಬೋದು. ನಾನು ಚಾ ಶಾನ್ಗಿಲಿ ಸೋಸ್ಕೊಳತ್ತೀನಿ. ಇದು ಸ್ವಲ್ಪ ನಮಗೆ ಟೈಮ್ ಹಿಡಿತದ ಸೋಸಾಕ. ಇದು ಬಿಟ್ಟರೆ ಮಾಡೋದೆಲ್ಲ ತುಂಬ ಈಸಿ ಅದ. ಈಗ ಅದನ್ನೆಲ್ಲ ಸೋಸ್ಕೊಂಡು ಉಳಿದಿದ್ದನು ನಾನು ಇನ್ನೊಂದು ಸಲ ನೀರು ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ಕೊಳತ್ತೀನಿ. ನಾನು ಹೇಳಿದ್ದೀನಿ ರೀ ಫಸ್ಟ್ ಸ್ಟಾರ್ಟಿಂಗ ನುಗ್ಗೆಕಾಯಿ ಬೆನಿಫಿಟ್ಸ್ ಹೇಳ್ತೇನೆ ಅಂಥೇಳಿ. ಇದು ಮಧುಮೇಹನ ನಿಯಂತ್ರಣ ಮಾಡ್ತೈತ್ರಿ, ಮತ್ತು ಮೂಳೆಗಳನ್ನ ಗಟ್ಟಿ ಮಾಡ್ತೈತಿ, ಜೀರ್ಣಕ್ರಿಯೆಗೆ ಭಾಳ ಹೆಲ್ಪ್ ಮಾಡ್ತೈತಿ. ಇದ್ರಾಗ ರೋಗ ನಿರೋಧಕ ಶಕ್ತಿ ಅಂತೂ ಭಾಳ ಇರ್ತೈತಿ. ಇದ್ರಾಗ ಕಬ್ಬಿನಾಂಶ ಮತ್ತು ವಿಟಮಿನ್ ಸಿ ಇರ್ತೈತಿ. ಇದನ್ನು ನಾವು ಮಕ್ಕಳಿಗೆ ವಾರಕ್ಕೆ 1 ಸತಿ 2 ಸತಿ ಕೊಡೋದ್ರಿಂದ ಮಕ್ಕಳ ಮೂಳೆಗಳೆಲ್ಲ ಗಟ್ಟಿ ಆಗ್ತವೆ, ಬುದ್ಧಿಶಕ್ತಿ ಹೆಚ್ಚಾಗ್ತದೆ. ಇನ್ನೊಂದು ಸ್ವಲ್ಪ ನಿಮಗೇನಾದರೂ ಬೇಕಂದ್ರೆ ನೀವು ಗೂಗಲ್ದಾಗ ಸರ್ಚ್ ಮಾಡ್ಬೋದು. ನಂಗೆ ವಿಡಿಯೋ ಲಾಂಗ್ ಆಗ್ತೈತೆ ಅಂತ ಹೇಳಿ ನಾನು ಇಷ್ಟೇ ಹೇಳತ್ತೇನೆ ರೀ. ಈಗ ನಾನಿಲ್ಲಿ ಸೂಪ್ ಮಾಡೋಕ್ಕೆ ಒಂದು ಚಿಕ್ಕ ಈರುಳ್ಳಿ ಮತ್ತು ಒಂದು ಟೊಮೆಟೊ, ಕೊತ್ತಂಬರಿ ಮತ್ತು ಒಂದು 10ರಿಂದ 12 ಬೆಳ್ಳುಳ್ಳಿ ಹೆಸರನ್ನ ಚಿಕ್ಕ ಕಟ್ ಮಾಡಿ ಇಟ್ಕೊಂಡೇನಿ. ಸ್ಪೈಸಸ್ ಬಂದುಬಿಟ್ಟು ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ಇದೆಲ್ಲ ಅರ್ಧ ಸ್ಪೂನ್ ತೊಗೊಂಡೇನಿ ರೀ. ಮಾಡೋಕ್ಕೆ ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಈಗ ಇದಕ್ಕೆ ನಾನು 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕತ್ತೇನೆ ರೀ. ತುಪ್ಪ ಸ್ವಲ್ಪ ಬಿಸಿ ಆಗಲಿ. ತುಪ್ಪ ಬಿಸಿ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕತ್ತೇನೆ. ಇದು ಸ್ವಲ್ಪ ತುಪ್ಪದೊಳಗೆ ಫ್ರೈ ಆಗಬೇಕು. ಅದರ ಜೊತೆಗೆ ನಾನಿಲ್ಲಿ ಬೆಳ್ಳುಳ್ಳಿನೂ ಸೇರ್ಸತ್ತೇನೆ. ಇದನ್ನು ನಾವು ತುಪ್ಪದಾಗ ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ. ಹಂಗೆ ಕೈ ಆಡಿಸ್ಕೊತ ಇರಬೇಕು, ಹೊತ್ತೈತಿ ನೋಡ್ರಿ. ಈಗಿದ ಫ್ರೈ ಆಗೈತಿ. ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊನ ಸೇರ್ಸತ್ತೇನೆ. ಟೊಮೆಟೊ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊರಿ. ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಇದಕ್ಕೆ ನಾನು ಸ್ಪೈಸಸ್ನ ಹಾಕತ್ತೀನಿ. ಜೀರಿಗೆ ಪುಡಿ, ಧನಿಯಾ ಪುಡಿ, ಅರಿಶಿನ ಮತ್ತು ಕರಿಮೆಣಸಿನ ಪುಡಿ ಹಾಕತ್ತೀನಿ. ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದು ಎಲ್ಲ ತುಪ್ಪದಾಗ ಒಂದು ಸ್ವಲ್ಪ ಫ್ರೈ ಆಗಲಿ. ಈಗ ಇದಕ್ಕೆ ನಾನು ನುಗ್ಗೆ ಸೊಪ್ಪನ್ನು ಮಿಕ್ಸಿಗೆ ಹಾಕಿ ಏನು ನೀರು ತೆಗೆದಿಟ್ಕೊಂಡಿದ್ನಿಲ್ಲ ಆ ನೀರನ್ನು ಹಾಕತ್ತೀನಿ. ನಿಮ್ಗೆ ನೀರು ಎಷ್ಟು ಬೇಕು ನೋಡಿ ಅಷ್ಟು ಮ್ಯಾಲೆ ನೀರು ಹಾಕೋರಿ. ನಾನು ಸ್ವಲ್ಪ ನೀರು ಹಾಕ್ಕೊಳತ್ತೀನಿ. ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಾಕತ್ತೀನಿ. ಇದು ಮ್ಯಾಲೆ ಸೈಡ್ ಒಂದು ಸ್ವಲ್ಪ ಹೊತ್ತಿದ್ದ ಈರುಳ್ಳಿ ಅವೆಲ್ಲ ಬ್ಲ್ಯಾಕ್ ಕಾಣಿಸತ್ತವು, ಏನು ಅನ್ಕೋಬೇಡ್ರಿ. ಈಗ ಇವನ್ನ ನಾವು ತೆಗೆದುಬಿಡೋನು. ತೆಗೆದ್ರೆ ಸೂಪ್ ಅಂತೂ ಮಸ್ತ್ ಕಾಣಿಸ್ತೈತಿ ನೋಡೋಕ್ಕೆ.
ನೋಡಿರಿ ಈಗ ಎಷ್ಟು ಮಸ್ತ್ ಕಾಣಿಸತೈತಿ. ಇದು ಸ್ವಲ್ಪ ಕುದಿ ಬರಲಿ. ನೋಡಿರಿ ಈಗ ಕುದಿಯಾತೈತಿ. ಹಿಂಗೆ ಒಂದು 2 ನಿಮಿಷ ಕುದೀಲಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕತ್ತೀನಿ. ಇದೊಂದು 2 ನಿಮಿಷ ಕುದಿಲ್ರಿ ಚೆಂದಾಗಿ. ಹಂಗೆ ಒಂದು ಸ್ವಲ್ಪ ಕೈ ಆಡ್ಸುನು. ನೋಡಿರಿ ಈಗಿದ ಈ ಸೂಪ ರೆಡಿ ಆಗೈತಿ. ನೀವು ಒಂದು ಸತಿ ಟ್ರೈ ಮಾಡಿರಿ. ಇದು ಸೂಪಿಂದ ಭಾಳ ಬೆನಿಫಿಟ್ಸ್ ಅದಾವ. ನಿಮ್ಗೇನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡಿರಿ ಇವತ್ತಂತೂ ವೆದರ ಮಳೆ ಐತಿ, ಭಾಳ ತಂಪು ಗಾಳಿ ಬಿಟ್ಟೈತಿ ಸಾಯಂಕಾಲ. ಸೊ ಇಂಥ ವೆದರ್ ಒಳಗೆ ಬಿಸಿ ಬಿಸಿಯಾಗಿರೋ ಸೂಪನ್ನು ಕುಡಿದ್ರೆ ಆಹಾ ಮಜಾನ ಬೇರೆ ಇರ್ತೈತ್ರಿ. ನೋಡಿರಿ ಈಗ ನಾ ಸೂಪ್ ತೊಗೊಂಬಂದ ಕುಡ್ಕೊತ ಕುಂತೇನಿ. ಟೇಸ್ಟ್ ಇರ್ತೈತ್ರಿ. ಬಿಸಿ ಬಿಸಿ ಕುಡಿಬೇಕ್ರಿ, ಅಂದ್ರೆ ಅದ್ರ ಮಜಾ ಗೊತ್ತಾಗ್ತೈತಿ. ನಿಮ್ಗೇನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.